ಫಿಲಮ್ ಥಿಯೇಟರ್ ಏನ್ ಚಿನ್ನೋದು ಏನ್ ಚಿನ್ನು ಪಾಪ್ಕಾರ್ನ್ ಜನ ಬೇಕಾ? ಇಷ್ಟು ಸಾಕಂತ ಯೋಚನೆ ಮಾಡ್ತಾ ಇದ್ದೀನಿ. ಅವನು ಮನುಷ್ಯನೇ ತಾನೆ, ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಬೆಳಕಿನ ವಚಿಷ್ಠಿಗೆ ಕಪ್ಪಿಸ್ತೀನಿ. ಸರ್ ಕ್ಯಾರೆಕ್ಟರ್ ಕೊಂಡ್ಬಿಡ್ರವ್ರು ಸರ್. ನೀವು ಮಿನಿಸ್ಟರ್ ಮಕ್ಕಳು ಅಂತ ಪ್ರಕಾಶ ಬಂದಿದ್ದೀರ, ಕಳಿಸಿದ್ದೀವಿ ಸರ್. ಸ್ವಲ್ಪ ಒಳ್ಳೆಯದಾಗಿದೆ ಸರ್. ನೀನು ಅರ್ಧದಾರಿ ವಾಪಸ್ ಕಳಿಸಿದೀಯ ಅಂದ್ರೆ ನನ್ನ ಬಿಟ್ಟು ಹಾಕೋ. ಹೊಸದು ನಂಬಲ್ಲ, ನಾನ್ ನಂಬೇಕು. ಎಲ್ಲೋ ಗೊತ್ತಿರೋ ಯಾವನೋ ನಂಬಲಿ ಅಂತ ಹೇಳ್ತಾ ಇಲ್ಲ ಸರ್. ಯಾರಿಗೆ ಹೇಳ್ತಾ ಇದೀಯಾ? ತೋರಿಸ್ತೀನಿ ಬನ್ನಿ. ಮೊದಲು CCTV ನೋಡಿ ಸರ್. ಕೆಟ್ಟವ್ರು 2 ತಿಂಗಳಾಯ್ತು ಕಂಪ್ಲೇಂಟ್ ಮಾಡೋದಿಲ್ಲ. ಯಾರು ಬರ್ತಾರೆ ರಿಪೇರ್ ಮಾಡೋಕ್ಕೆ? ಆ ಕಿತ್ತಂದಿರೋ ನನ್ನ ಮಕ್ಕಳನ್ನ ಎತ್ಕೊಂಡ್ಬಂದು ಕಸ್ಟಡಿಗೆ ಇಟ್ಕೊಂಡಿಲ್ಲ, ಅದನ್ನು ಸರ್. ಲಾಕಪ್ ನೋಡ್ಬೇಕಾ ಸರ್? ನೋಡಿ ಸರ್. ಓಕೆನಾ ಸರ್? ಅಷ್ಟು ಡೌಟಾ ಸರ್?
ಎಲ್ರು ನೋಡಿ ಸರ್, ಇವ್ರ ಬಟ್ಟೆನೆ ಹರಿದ್ಬಿಟ್ಟು ಸರ್ ಅಬ್ಯೂಸ್ ಮಾಡಿದ್ದು ಮಿನಿಸ್ಟರ್ ಮಕ್ಕಳು. ಹೇಳ್ಬಾರ್ದು. ನೋಡಿದ್ರ ಸರ್, ಇದೇ ನೋಡಿ ಸರ್ ವೆಪನ್ಸ್ ರೂಮ್. ನೋಡಿದ್ರ ಟಾಯ್ಲೆಟ್ ತೋರಿಸ್ತೀನಿ ಬನ್ನಿ. ಅದನ್ನ ಕೇಳಿಲ್ಲ. ಟಾಯ್ಲೆಟ್ ಸರ್. ನೋಡಿ ಸರ್. ಬೇರೆ ಸರ್. ನೋಡು ಅರ್ಜುನ್, ನೀನು ಹುಡುಗರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗಿಂದ ಅವ್ರಿಗೆ ಫೋನ್ ಆಫ್ ಆಗಿದೆ, ಇನ್ನೂ ಆನ್ ಆಗಿಲ್ಲ. ಆ ಕಚಡ ನನ್ನ ಮಕ್ಕಳನ್ನ ಬಿಟ್ಟು ಕಳ್ಸೋದಲ್ಲದೆ ಅವ್ರ ಫೋನ್ ಯಾಕೆ ಆಫ್ ಆಗಿತ್ತು ಅಂತ ನಾನು ನಿಮಗೆ ಹೇಳ್ಬೇಕು ಸರ್. ಕಂಪ್ಲೇಂಟ್ ತಗೊಂಡು ಟ್ರೇಸ್ ಮಾಡಕ್ಕೆ ಹೇಳಿ ಸರ್. ನಾಟಕ ಮಾಡ್ತಾವಲ್ಲ. ನೋಡಿದೆಲ್ಲ ಹುಡುಗರ ಕಸ್ಟಡಿ ಬಂದಿಲ್ಲ. ಅವನ ಆಟ ಆಡ್ತಿದ್ದಾನೆ ಅನ್ಸತ್ತೆ. ರಾತ್ರಿ ಹುಡುಗರನ್ನ ಸರೆಂಡರ್ ಮಾಡಿಸಿ ಆ ವಿಷಯ ಏನಾದ್ರೂ ನ್ಯೂಸ್ ಆಗ್ಬಿಟ್ರೆ ನಾಳೆ ಪೂರ್ತಿ ಅದೇ ಬ್ರೇಕಿಂಗ್ ನ್ಯೂಸ್ ಆಗೋಗುತ್ತೆ. ಬೆಳಗಾಗೋದ್ರೊಳಗೆ ತಪ್ಪಿಸ್ಕೊಂಡಿರೋ MLA-ಗಳನ್ನ ನಮ್ಮ ಪಾರ್ಟಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ವಿಧಾನಸೌಧ ನಮ್ಮ ಪಾಲಿಗೆ ಬಂದಾದಂಗೆ. ಈ ಒಂದು ಪ್ರಾಬ್ಲಮ್ ನನ್ನ ತಲೆ ಮೇಲೆ ಇರಲಿಲ್ಲ ಅಂದ್ರೆ ನಾನೇ ಹೋಗ್ತಾ ಇದ್ದೆ. ಅಲ್ಲಿಗೆ ಯಾವ ಮುಟೋಳ್ನ ಕಳಿಸ್ಬೇಕು ನನಗೆ ಗೊತ್ತು. ಪ್ಲಾನ್ ವರ್ಕೌಟ್ ಮಾಡೋದಕ್ಕೆ ರೆಡಿ ಆಗಿ ಕಸ್ಟಮರ್ ಸರ್ವಿಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ನಿಮ್ ಗಾಡಿ ತಗೊಂಡು ಶಿವಾಜಿ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಯಾರಿದ್ದಾರೆ ಅಂತ ನೋಡಿ ಫಾರ್ಮ್ ಮಾಡಿ. ಈಗ ಈ ಪಟೇಲ್ ಸರ್ಕಲ್ ಮಿಕ್ತವ್ರ ಹುಡುಗರ ಬಾಡೀಸ್ನ ಹಿಂದ್ಗಡೆ ತಗೊಂಡು ವೇಟ್ ಮಾಡಿ. ನಾನು ಹೇಳಿದ್ರೆ ಫಾರೆಸ್ಟ್ ಏರಿಯಾ ತಗೊಂಡಬೇಕು. ಬಟ್